ನೀವು ರಿಯಾಲಿಟಿ ಶೋ ಅಥವಾ ಮಾಡ್ಲಿಂಗ್ ಇದು ಯಾವುದೇ ಫೀಲ್ಡ್ ಆದರೂ ಅದರ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬರೋ ತನಕ ಎಷ್ಟು ಸ್ಟ್ರಗಲ್ಸ್ನ ನೋಡಿರ್ತೀವಿ. ಸೊ ನಿಮಗೆ ಅವತ್ತಿನ ಪವಿ ಪೂವಪ್ಪಗೂ ಇವತ್ತಿರುವಂಥ ಪವಿ ಪೂವಪ್ಪಗೂ ಎಷ್ಟು ಕಾನ್ಫಿಡೆನ್ಸ್ ಇದೆ, ಯಾವ ವರ್ಷನಲ್ಲಿದ್ದೀರಾ ಅಂತ? ತುಂಬಾ ಡಿಫ್ರೆನ್ಸ್ ಇದೆ. ಬಿಕಾಸ್ ನಾನು ಸ್ಟಾರ್ಟ್ ಮಾಡಿದಾಗ ಡ್ಯಾನ್ಸರ್ ಆಗಿ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಆಲ್ಮೋಸ್ಟ್ ಒಂದು 15 ವರ್ಷದ ಹಿಂದೆ ಇದು. ಸೊ ಆವಾಗ ಎಲ್ಲ ನನಗೆ ಪೇಮೆಂಟ್ ಸಿಗ್ತಿದ್ದಿದೆ, ನನಗೆ 200 ರೂಪಾಯಿ ಆ ಥರ ಬರ್ತಾಯಿತ್ತು. ಸೊ ಅದನ್ನು ನಾನು ಅಮ್ಮನ ಹತ್ರ 100 ರೂಪಾಯಿ ಕೊಡೋದು ನಾನು. ಸೊ ಇವಾಗಲೂ ಅಷ್ಟೇ, ನಾನು ಮನೇಲಿದ್ದೀನಿ ಅಲ್ಲೇ, ನನ್ನ ಅಮ್ಮನ ಮನೇಲೇ ಬಾಡಿಗೆಗಿರೋದು ನಾನು. ಹಾಂ, ಸೊ ನನ್ನ ಅಮ್ಮಂಗೆ ನಾನು ರೆಂಟ್ ಕೊಡ್ತೀನಿ ನಾನು. ಬಿಕಾಸ್ ಅವರು ಒಂದು ಸಿಂಗಲ್ ಪೇರೆಂಟೇ. ಸೊ ನನಗೆ ಅವರು ಕಷ್ಟಪಡೋದು ಇಷ್ಟ ಇಲ್ಲ. ಸೊ ಅವ್ರಿಗೂ ಮನೆಯಿಂದನೇ ರೆಂಟ್ ಬರೋದು, ಇನ್ನು ಬೇರೆ ಕಡೆ ಎಲ್ಲೂ ಹೋಗಲ್ಲ, ಅವ್ರು ಜಾಬ್ ಎಲ್ಲ ಏನೂ ಮಾಡಲ್ಲ. ಸೊ ಅದಕ್ಕೆ ನಾನು ನಮ್ಮ ಅಮ್ಮಂಗೆ ರೆಂಟ್ ಕೊಡ್ತೀನಿ ನಾನು. ಸೊ ಅವ್ರಿಗೊಂದು ಅಮ್ಮ ನೀನು ಕೊಡಬೇಡ ಅಂತಲೇ ಹೇಳಲ್ವ ನಿಮಗೆ? ಫಸ್ಟ್ ಅಮ್ಮ ಕೊಡು ಅಂತಲೇ ಹೇಳಿದ್ದು. ನಮ್ಮ ಮನೆ ಬೇರೆ ಕಡೆಯಿಂದ ಶಿಫ್ಟ್ ಬರ್ಬೇಕಾದ್ರೆ ನಿನ್ನ ಮನೆ ರೆಂಟ್ ಕೊಟ್ಬಿಟ್ಟೆ ನಾನು ಇಲ್ಲಿ ಇರಬೇಕು ಅಂತ ಅಂದಿದ್ದವರು. ಸೊ ಹಾಗೆ ಅದು ತಪ್ಪೇನಿಲ್ಲ. ನಾವು ಸಂಪಾದನೆ ಮಾಡಿರೋದು ಅಲ್ಲೇ ಹೋಗುತ್ತೆ, ನಮ್ಮ ಮನೆಗೆ ಹೋಗುತ್ತೆ. ಸೊ ಅದನ್ನು ತಪ್ಪೇನಿಲ್ಲ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ನನ್ನ ಆಚೆ ಎಲ್ಲ ಬಂದಾಗ ನನ್ನ ಮಕ್ಕಳನ್ನು ನೋಡ್ಕೊತಾರೆ ಅವರು. ಕೆಲವೊಂದು ಮನೆಗಳಲ್ಲಿ ನಾಯಿ ಸಾಕ್ತೀವಿ ಅಂದರೆ ಅಪ್ಪ ಅಮ್ಮನ ವಿರೋಧ ಇರುತ್ತೆ. ನಿಮ್ಮ ಮನೆಯಲ್ಲಿ ಆ ಥರ ಏನಾದರೂ ಇತ್ತಾ? ನೀನು ತಂದು ಹಾಕಿ ಹೋಗ್ಬಿಟ್ಟಿದ್ಯಾ, ಯಾರು ನೋಡ್ಕೋತಾರೆ ಅಂತ? ನಮ್ಮ ಮಮ್ಮಿಗೆ ನಾಯಿಗಳಂದರೆ ಪ್ರಾಣ. ಸೊ ನಮ್ಮಮ್ಮ ಮನೆ ಕೆಳಗಿದೆ. ಸೊ ನಮ್ಮಮ್ಮ ಮನೆಯಲ್ಲಿ 3 ನಾಯಿ ಇದೆ, ನನ್ನ ಮನೇಲಿ ಮೇಲ್ಗಡೆ 2 ನಾಯಿ ಇದೆ. ಸೊ ಅವ್ರು ಅಲ್ಲಿ ಊಟ ಹಾಕ್ತಾರೆ, ಆಮೇಲೆ ಅಲ್ಲೂ ಬಂದು ಅಲ್ಲೂ ಊಟ ಹಾಕ್ತಾರೆ. ಸೊ ಅವ್ರಿಗೆ ನಾಯಿಗಳಂದರೆ ಪ್ರಾಣ. ನಾಯಿ ಅಂತಾರೆ ಅಲ್ಲ, ಎಲ್ಲ ಪ್ರಾಣಿಗಳಂದರೆ ಪ್ರಾಣ ಅವ್ರಿಗೆ. ಬೆಕ್ಕು ನಾಯಿ ಅಂದರೆ ತುಂಬಾ ಇಷ್ಟ ಅವ್ರಿಗೆ. 200 ರೂಪೀಸ್ ಫಸ್ಟ್ ಪೇಮೆಂಟ್ ಅಂದರೆ ಅದು ಹೆಂಗೆ ಸಿಕ್ಕಿದ್ದು? ಯಾವ ಕೆಲಸ ಮಾಡ್ತಾಯಿದ್ರಿ ಅವಾಗ? ಡ್ಯಾನ್ಸರ್ ಆಗಿದ್ದೆ ನಾನು, ಪ್ರೊಫೆಷನಲ್ ಡ್ಯಾನ್ಸರ್ ಆಗಿದ್ದೆ ಆವಾಗ. ನಾನು ಸೈ ರಮೇಶ್ ಅವ್ರ ಹತ್ರ ವರ್ಕ್ ಮಾಡ್ತಿದ್ದೆ ನಾನು. ಸೊ ಆವಾಗ ಸೈ ರಮೇಶ್ ಅವ್ರ ಹತ್ರ ಮಾಡ್ಬೇಕಾದ್ರೆ 200 ಆ ಥರ ಪೇಮೆಂಟ್ ಬರ್ತಾಯಿತ್ತು ನನಗೆ. ಆಮೇಲೆ ಹೋಗ್ತಾ 500 ಆ ಥರ ಸ್ಟಾರ್ಟ್ ಆಯಿತು. ಸುಕ್ಕು ಡೋರ್ ಹಾಕಿ ಈಗ ಇವತ್ತಿಗೆ ಎಷ್ಟು ಪೇಮೆಂಟ್ ಜಾಸ್ತಿ ಆಗಿದೆ? ಏನಾದ್ರು ರಿವೀಲ್ ಮಾಡ್ತೀರಾ? ಹೇಗೆ ಜಾಸ್ತಿ ಆಗಿದೆ, ತುಂಬಾ ಜಾಸ್ತಿ ಆಗಿದೆ. ಒಂದು ಒಬ್ಬೊಬ್ಬ ಅಂದರೂ ಒಂದು 50% ಆದರೂ ಜಾಸ್ತಿ ಆಗಿದೆ. ಅದಕ್ಕಿಂತನೂ ಲೆಕ್ಕ ಹಾಕೋಕ್ಕಾಗಲ್ಲ. ಬಿಕಾಸ್ ಅದು ತುಂಬ ವರ್ಷ ಆಯಿತು, 15 ವರ್ಷದ ಹಿಂದೆ ಅದು. ಬಟ್ ಇವಾಗ ನನ್ನ ಜೀವನಕ್ಕೆ ಎಷ್ಟು ಬೇಕೋ, ನನ್ನ ಖರ್ಚಿಗೆ ಎಷ್ಟು ಬೇಕೋ, ನನ್ನ ಫ್ಯಾಮಿಲಿನ ನೋಡ್ಕೊಳ್ಳೋಕೆ ಎಷ್ಟು ಬೇಕೋ, ನನ್ನ ಮಕ್ಕಳನ್ನ ನೋಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ನಾನು ಸಂಪಾದನೆ ಮಾಡ್ತಾಯಿದ್ದೀನಿ.